ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಪರಮೇಶ್ವರ್ ಯೂಟ್ಯೂಬ್ ಚಾನಲ್. ಸೋರೆಕಾಯಿಂದ ಯಾವ ತಿಂಡಿ ಮಾಡಿದ್ರೂ ಇಷ್ಟ ಆಗ್ತಿಲ್ಲ ಅನ್ನೋರು ಈ ರೆಸಿಪಿನ ಟ್ರೈ ಮಾಡಲೇಬೇಕು. ಯಾಕಂದರೆ ಇದು ಸೋರೆಕಾಯಿಂದ ಮಾಡಿದ್ದು ಅಂತಲೇ ಅನಿಸಲ್ಲ. ಕ್ರಿಸ್ಪಿಯಾಗಿ ತುಂಬ ಟೇಸ್ಟಾಗಿರ್ತದೆ. ಫಸ್ಟು ಸೋರೆಕಾಯಿನ ಕ್ಲೀನಾಗಿ ತೊಳ್ಕೊಂಡು ಅದ್ರ ಮೇಲ್ಗಡೆ ಸಿಪ್ಪೆಯನ್ನು ತೆಗೆದುಕೊಂಡು ಈ ಥರ ತುರ್ಕೊಳ್ಬೇಕು. ಸೋರೆಕಾಯಿನ ಫಸ್ಟು ಒಂದು ಸಣ್ಣ ಪೀಸ್ನ ತೆಗೆದು ಟೇಸ್ಟ್ ನೋಡಬೇಕು. ಕಹಿ ಇದ್ದರೆ ಯೂಸ್ ಮಾಡೋಕೆ ಹೋಗಬೇಡಿ, ಸಪ್ಪೆ ಇದ್ದರೆ ಯೂಸ್ ಮಾಡ್ಕೋಬೋದು. ಒಂದು ಸಣ್ಣ ಆಲೂಗಡ್ಡೆನೂ ಕೂಡ ತುರಿದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಈರುಳ್ಳಿ ಅದನ್ನು ಕೂಡ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು 4 ಮೆಣಸು ಹಾಕ್ಕೊಂಡಿದ್ದೀನಿ. ಖಾರ ಇದ್ದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ನಂತರ ಕೊತ್ತಂಬರಿ ಸೊಪ್ಪು, ಆಮೇಲೆ ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ಅದಾದಮೇಲೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಒಂದು 5-6 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಬೈಂಡಿಂಗಿಗೆ ಹಾಕ್ಕೊಳ್ಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ, ಕಲರ್ ಚೆನ್ನಾಗಿ ಬರುತ್ತೆ. ಅದಾದಮೇಲೆ 1-2 ಸ್ಪೂನಷ್ಟು ರವೆನ ಹಾಕ್ಕೊಂಡೆ. ಆಮೇಲೆ ಅಕ್ಕಿ ಹಿಟ್ಟು ಒಂದು ಸಣ್ಣ ಬೌಲಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಮೊಸರು, ಈಗ ಎಲ್ಲದನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ಶುಂಠಿನ ಪೇಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಮಿಕ್ಸ್ ಮಾಡಿಕೊಂಡೆ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಪಡ್ಡು ಮಾಡ್ಕೊಳ್ಬೋದು, ದೋಸೆ ಮಾಡ್ಕೊಳ್ಬೋದು. ಒಂದು ಬಾಳೆ ಎಲೆಗೆ ಎಣ್ಣೆ ಹಚ್ಚಿ ಅದಾದಮೇಲೆ ರೊಟ್ಟಿನ ಹಚ್ಕೊಳ್ತಾ ಇದ್ದೀನಿ. ವೆಯ್ಟ್ ಲಾಸ್ ಮಾಡೋರಂತೂ ಈ ತಿಂಡಿನ ಬೆಳಿಗ್ಗೆ ತಿಂಡಿಗೆ ತಿನ್ಬೋದು. ಸೋರೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ದೇಹವನ್ನು ತಂಪಾಗಿಡಿಸ್ತದೆ. ಅಲ್ಲದಿದ್ರಲ್ಲಿ ತುಂಬ ಫೈಬರ್ ಅಂಶ ಇರೋದರಿಂದ ಜೀರ್ಣಕ್ರಿಯೆಗೆ ತುಂಬ ಹೆಲ್ಪ್ ಮಾಡುತ್ತೆ. ಬಂಡಿಕಾದ್ಮೇಲೆ ರೊಟ್ಟಿನ ಇದನ್ನು ಈ ಥರ ಒತ್ಕೊಳ್ಬೇಕು. ಸ್ವಲ್ಪ ಹೊತ್ತು ಬಿಸಿ ಆದ ನಂತರ ಬಾಳೆಲೆನ ತೆಕ್ಕೊಳ್ತಾ ಇದ್ದೀನಿ. ಸಣ್ಣ ಉರಿಯಲ್ಲೇ ಇದನ್ನು ಬೇಯಿಸ್ಕೊಳ್ಬೇಕು, ಆಗ ನೀಟಾಗಿ ಬೇಯುತ್ತೆ. ಈ ಸಣ್ಣದಾಗಿ ಹೋಲ್ ಮಾಡ್ಕೊಳ್ಳೋದ್ರಿಂದ ಎಣ್ಣೆ ಸುಲಭವಾಗಿ ಹಾಕ್ಕೊಳ್ಬೋದು. ನೋಡಿ, ನೋಡಲಿಕ್ಕೂ ಚೆನ್ನಾಗುಂಟು, ತಿನ್ನಲಿಕ್ಕೂ ತುಂಬ ಟೇಸ್ಟಿಯಾಗಿರ್ತದೆ. ಇನ್ನೊಂದು ರೊಟ್ಟಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ರೊಟ್ಟಿನ ಚಟ್ನಿ ಜೊತೆಗೆ ಸ್ವಲ್ಪ ತುಪ್ಪ ಮೇಲ್ಗಡೆ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸುಡ್ಲಿಕ್ಕೂ ಕೂಡ ನೀವು ತುಪ್ಪನ ಆ್ಯಡ್ ಮಾಡಿಕೊಂಡ್ರೆ ಸ್ವಲ್ಪ ತುಪ್ಪದ ಘಮದಿಂದ ಅದಿನ್ನೂ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಇದೇ ಥರ ಹೊಸ ರೆಸಿಪಿಗೋಸ್ಕರ ಪೂಜಾ ಪರಮೇಶ್ವರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.